ಅವ್ರ ಪ್ರತಿಯೊಂದಕ್ಕೂ ತಪ್ಪು 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 ಅಂತಂದ್ರೆ ಮಗುದು ತಪ್ಪಿದ್ರೇನೋ ಅದಕ್ಕೆ ವಾದಿಸ್ಕೊಂಡ್ ಬರ್ತಾರ ಅಪ್ಪ ಅಮ್ಮ. ತಪ್ಪಿಗೆ ತಪ್ಪು, ಸರಿಗೆ ಸರಿ ಅನ್ನಿ. ಹೌದು. ಐ ಥಾಟ್ ಯು ಆರ್ ಎ ಗುಡ್ ಬಾಯ್, ದೆನ್ ವೈ ಡಿಡ್ ಯು ರಿಪೀಟ್ ಇಟ್? ನೋಡು, ಹುಡುಗಿಗೆ ಮಾನ ಮರ್ಯಾದೆ ಹೋಗಲ್ಲ. ನಾನು ಹೇಳೋದು, ನಿನ್ ತಲೆನಲ್ಲಿ ಎಷ್ಟು ಬುದ್ಧಿ ಇದೆ ಅದು ಹೇಳು ನನ್ಗೆ ಅಂತ. ಅವ್ನು ಒಳ್ಳೆ ಮನುಷ್ಯ ಆಗಿ ಟರ್ನ್ ಆದ್ನ ಇಲ್ಲ. ಅವ್ನ ಲಾಸ್ಟ್ ಟೈಮು ನೀನ್ ಮಾಡಿದೆ, ಇವಾಗನು ಮಾಡಿದ್ಯಾ ಅಂತ ಹೊಡಿಕೊಡ್ದು. ಮ್ಯಾನರಿಸಮ್ಗೆ ಹೊಡಿತಾರೆ, ಬಡಿತಾರೆ, ಎಲ್ಲ ಮಾಡ್ತಾರೆ ಅಂತ ಅವ್ನ ಮೈಂಡಲ್ಲಿ ಹೋಗಿರತ್ತೆ. ಸುಮ್ಮನೆ ತಿನ್ಸಿದ್ರು ಇವನ್ ತಿಂದ. ಈಗ ಚಿಕ್ಕದ್ರಲ್ಲೇನೆ ಅವನ್ಗೆ ಕೊಡದೆ ಮಾಡ್ದೆ. CBI ಆಫೀಸರ್ಸ್ ಇಟ್ಟಿದ್ದೀನಿ ಫುಲ್ ಏರಿಯಾನಲ್ಲಿ. ಮೊನ್ನೆ ಸ್ಪೀಚ್ ಅಲ್ಲಿ ಹೇಳಿದ್ನಲ್ಲ, ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ, ಇಂಡಿಪೆಂಡೆನ್ಸ್ ಡೇ ಸ್ಪೀಚಲ್ಲಿ ಪೇರೆಂಟ್ಸ್ ಎಲ್ಲ ಮೊಬೈಲ್ ಕೊಡಬೇಡಿ, ಊಟ ಮಾಡೋವಾಗ ಈಗೆಲ್ಲ ಫ್ಯಾಷನ್ ಏನ್ ಗೊತ್ತಾ, ಹೋಟ್ಲೆಲ್ಲ ಹೋಗಿ ಎಲ್ಲೇ ಹೋಗಿ ಕೈಯಲ್ಲಿ ಮೊಬೈಲ್ ಕೊಟ್ಬಿಡ್ತಾರೆ. ಈಗ ಸಾಕಷ್ಟು ಪೋಷಕರು ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂದ್ರೆ ಮೊಬೈಲ್ ಈಸಿಯಾಗಿ ಕೊಟ್ಬಿಡ್ತಾರೆ ಊಟ ಮಾಡ್ಲಿ ಅಂತ. ಅಂದ್ರೆ ಕಷ್ಟಪಟ್ಕೊಂಡು ಅದನ್ನ ಹಿಂದೆ ತಿರುಗಿ ಅದೆಲ್ಲೆಲ್ಲಿ ಹೋಗುತ್ತೆ ಅಲ್ಲಿ ಹೋಗಿ ತಿನ್ಸೋ ಬದಲು ಮೊಬೈಲ್ ಕೊಟ್ಬಿಟ್ರೆ ಈಸಿಯಾಗಿ ಅದ್ ನೋಡ್ತಾ ಇರುತ್ತೆ, ಹಂಗೆ ಊಟ ಮಾಡ್ಸೋಕೆ ಈಸಿ ಆಗುತ್ತೆ ಅಂತ. ಅದರಿಂದ ಏನ್ ಎಫೆಕ್ಟ್ ಆಗುತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಮೊಬೈಲ್ ಇಂದ ಅಂತ? ಮುಂಚೆ ಕಾಲದಲ್ಲಿ ಅಜ್ಜಿರಾಗ್ಲಿ ತಾಯ್ದಿರಾಗ್ಲಿ ಇಟ್ ವಾಸ್ ಅನ್ ಎಕ್ಸರ್ಸೈಸ್. ಮಗು ಎಲ್ಲಿ ಕೂತ್ಕೊಂತಾನೆ, ಕಾಂಪೌಂಡ್ ಮೇಲೆ ಕೂಡ್ಸು, ಸ್ಕೂಟರ್ ಮೇಲೆ ಕೂಡ್ಸು, ತಿನ್ಸು ಮಾಡು ಅಂತ 1 hour ಅವ್ರಿಗೆ ಹಂಗೆ ಕಾಗೆ ಗುಬಚ್ಚಿ ಎಲ್ಲ ತೋರ್ಸ್. ಕಾಗೆ ಗುಬಚ್ಚಿ ಎಲ್ಲ ಡಿಸಪಿಯರ್ ಆಗೋಯ್ತು. ಅದಕ್ಕೆ ಮೊಬೈಲ್ ಅಲ್ಲಿ ಕಾಗೆ ಗುಬಚ್ಚಿ ನೋಡ್ಲಿ ಅಂತ ಚಿಕ್ಕ ಮಗುನಲ್ಲಿ ರೂಢಿ ಮಾಡ್ತಾರೆ. ಅದ್ ದೊಡ್ಡವನ ಆಗ್ತಾ ಆಗ್ತಾ ಏನಾಗತ್ತ, ಅವನ್ಗೆ ಅದೇ ರೂಢಿ. ಊಟ ಮಾಡ್ಬೇಕಂದ್ರೆ ಮೊಬೈಲ್ ತಂದು ಆನ್ ಮಾಡಿ ಇಟ್ಕೊಂಡು ತಿಂತಾನೆ. ನನ್ಗೆ ಗೊತ್ತಿರೋ ಮಗು ಹಂಗೆ ಇದೆ. ಇವಾಗ ಅವ್ನು 5th ಅಲ್ಲಿ ಇದ್ದಾನೆ. ಆ ಮಗುಗೆ ಚಿಕ್ಕದ್ರಿಂದ ರೂಢಿ ಮಾಡಿ, ಬೇಡ ಅಂತ ನಾವು ಹೇಳಿದ್ರೇನೋ, ನೋ ಆಂಟಿ ಹಿ ವಿಲ್ ನಾಟ್ ಈಟ್ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಆನ್ ಮಾಡ್ಕೊಡೋದ್ರಿಂದ ಅವ್ನ್ ಪೂರ್ತಿ ಊಟ ತಿಂತಾನೆ ಅಂತ ತಾಯಿಗೆ ಇದು. ಬಟ್ ಅದ್ರದ್ದು ಎಫೆಕ್ಟ್ಸ್ ಏನಾಗ್ತಾ ಇದೆ ಅಂತಂದ್ರೆ, ಅವ್ನ್ಗೆ ಏನ್ ತಿಂದಿದ್ದಾನೆ ಅನ್ನೋದು ಗೊತ್ತಿಲ್ಲ. ಅವ್ನ್ ತಿಂದು ಬಂದ್ಮೇಲೆ 10 ನಿಮಿಷ ಆದ್ಮೇಲೆ ಏನ್ ತಿಂದೆ ಅಂತ ಕೇಳಿದ್ರೆ ಐ ಈಟ್ ಫುಡ್. ಏನ್ ತಿಂದ ಅವನಿಗೆ ಗೊತ್ತಿಲ್ಲ. ಯಾವ ತರಕಾರಿ ಹೇಗ್ ಟೇಸ್ಟ್ ಆಗತ್ತೆ ಅನ್ನೋದು ಅವ್ನಿಗೆ ಗೊತ್ತಿಲ್ಲ. ಸುಮ್ನೆ ತಿನ್ಸಿದ್ರು ಇವನ್ ತಿಂದ. ಸೊ ಅದು ಅವನ್ಗೆ ಏನ್ ತಿಂತಾ ಇದ್ದೀನಿ, ಏನ್ ಅಗೀತಾ ಇದ್ದೀನಿ ಏನು ಗೊತ್ತಿಲ್ದಿರೋ ಮಗು ನಾಳೆ ದಿನ ಇನ್ನೊಂದು 10 ವರ್ಷ ಆದ್ಮೇಲೆ ಹೇಗ್ ಆಗ್ತಾರೆ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ತರಕಾರಿ ಏನ್ ತಿಂದೆ, ಅನ್ನ ಏನ್ ತಿಂದೆ, ಬೇರೆ ಫ್ರೂಟ್ಸ್ ಏನ್ ತಿಂದೆ, ಏನಿಲ್ಲ, ಎಲ್ಲದಕ್ಕೂ ಮೊಬೈಲ್. ಆ ಕಾನ್ಸಂಟ್ರೇಷನ್ ಅಲ್ಲಿರೋದ್ರಿಂದ ಆಹಾರ ಒಳಗಡೆ ಹೋಗುತ್ತೆ. ಜೊತೆ ಕಣ್ಣು ಎಫೆಕ್ಟ್ ಆಗ್ತದೆ ಮಕ್ಕಳಿಗೆ. ಅಂಡ್ ಅವ್ರದ್ದು ಮೆಂಟಲ್ ಡೆವಲಪ್ಮೆಂಟ್ ಚೇಂಜ್ ಆಗ್ತದೆ. ಈಗೆಲ್ಲ ಎಷ್ಟೋ ಜನ ಪೇರೆಂಟ್ಸ್ ಸಫರ್ ಆಗಿರೋರೆಲ್ಲ ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಟಿವಿನಲ್ಲಿ ಎಲ್ಲ ಅನೌನ್ಸ್ ಮಾಡ್ತಾರೆ. ಮಕ್ಕಳು ಟೂ ಮಚ್ ಆಫ್ ಮೊಬೈಲ್ ಯೂಸ್ ಮಾಡ್ತಾರಿಂದ ಅವ್ರಿಗೆ ಕಣ್ಣು ದೃಷ್ಟಿ ಹಾಳಾಗ್ತದೆ. ಪ್ಲಸ್ ಏನಾಗ್ತದೆ, ಅವ್ರಿಗೆ ಫ್ರೀಸರ್ಸ್ ಅಂತ ಬರ್ತಾ ಇದೆ. ಹಂಗೆ ಫ್ರೀಸ್ ಆಗ್ಬಿಡ್ತಾರೆ. ಕೈ ಕಾಲು ಮೆದ್ಲು ಇದು ಬ್ರೈನ್ ವರ್ಕ್ ಆಗಲ್ಲ ಅವ್ರಿಗೆ. ಆಗ ಪೇರೆಂಟ್ಸ್ಗೆ ಏನಾಗುತ್ತೆ, ಮಾಡಿರೋದು ಯಾರು, ಅಪ್ಪ ಅಮ್ಮನೇ ಆ ಮಗುಗೆ ಹ್ಯಾಂಡಿಕ್ಯಾಪ್ ಮಾಡಿರೋದು. ಈಗ ಚಿಕ್ಕದ್ರಲ್ಲೇನೆ ಅವ್ನಿಗೆ ಕೊಡದೆ ಮಾಡದೆ ಕತೆ ಹೇಳಿ, ಸ್ಟೋರಿ ಹೇಳಿ ಅವ್ರಿಗೆ ಆ ಥರ ಡೆವಲಪ್ ಮಾಡಿದ್ದಿದ್ರೆ ಆ ಮಗು ದೊಡ್ಡವನಾಗ್ತಾ ಆಗ್ತಾ ಹಠ ಮಾಡ್ತಾ ಇರಲಿಲ್ಲ, ನಂಗೆ ಮೊಬೈಲ್ ಇಟ್ರೇನೆ ಊಟ ಮಾಡ್ತೀನಿ ಅಂತ. ಈಗ ನರ್ಸರಿ ಸೆಕ್ಷನ್ ಅಲ್ಲೂ ಮೊನ್ನೆ ಎಲ್ಲ ಸ್ಪೀಚು ಎಲ್ಲ ಕೊಟ್ಟು, ಪೇರೆಂಟ್ಸ್ ಎಲ್ಲ ಮಕ್ಕಳಿಗೆ ಮೊಬೈಲ್ ಕೊಡ್ಬಾರ್ದು, ಊಟ ಮಾಡೋವಾಗ ಕೊಡ್ಬಾರ್ದು ಅಂತೆಲ್ಲ ಹೇಳಿರೋದು ಕೇಳಿಸ್ಕೊಂಡು ಇವತ್ತು ಮಧ್ಯಾಹ್ನ ಊಟ ಮಾಡುವಾಗ ನರ್ಸರಿ ಮಗು ಮ್ಯಾಮ್ ಕಮ್ಮಿಯರ್ ಅಂತ ಕರ್ದ. ಊಟ ಮಾಡುವಾಗ ವಾಟ್ ಹ್ಯಾಪನ್ ಚೈಲ್ಡ್ ಅಂತಂತಂದ್ರೆ, ಮೈ ಸಿಸ್ಟರ್ ನೋ ಶಿ ಇಸ್ ಟೇಕಿಂಗ್ ಮೈ ಮೊಬೈಲ್. ಅವನದು ಒಂದು ಮೊಬೈಲ್ ಇದೆ. ಐ ಆಮ್ ನಾಟ್ ಸೀಯಿಂಗ್ ಮೈ ಮೊಬೈಲ್, ಮೈ ಸಿಸ್ಟರ್ ಇಸ್ ವಾಚಿಂಗ್ ಮೊಬೈಲ್ ವೈಲ್ ರೀಡಿಂಗ್ ವೈಲ್ ಈಟಿಂಗ್ ಅಂತೆ. ಸೊ ಐ ವಿಲ್ ಟೇಕ್ ಕೇರ್ ಆಫ್ ಹರ್ ಅಂತಂದ್ರೆ. ಆಮೇಲೆ ದೆನ್ ವಾಟ್ ವಿಲ್ ಯು ಡೂ ವಿತ್ ಯುವರ್ ಮೊಬೈಲ್, ಯು ಆರ್ ನಾಟ್ ವಾಚಿಂಗ್. ನೋ ಮ್ಯಾಮ್, ಐ ಆಮ್ ಆಫಿಂಗ್ ದ ಮೊಬೈಲ್ ಅಂಡ್ ಡೂಯಿಂಗ್ ದ ಹೋಮ್ ವರ್ಕ್ ಅಂತೆ. ಅಂದ್ರೆ ಮಕ್ಕಳು ಚಿಕ್ಕದು ಇನ್ನೋಸೆಂಟ್ ಆಗಿ ಒಂದು ನಿಜ ಸುಳ್ಳು ಹೇಳ್ಬಿಡ್ತಾನೆ. ಯೂಸ್ ಮಾಡ್ಬಾರ್ದು ಅಂತ ಹೇಳಿರೋದು ಆ ರೂಲ್ಸ್ ನ ಅಕ್ಕನ ಮೇಲೆ ಹಾಕ್ತಾನೆ, ಅಕ್ಕ ತಮ್ಮನ ಮೇಲೆ ಅವ್ರ ಮೇಲೆ ಹಾಕ್ತಾರೆ. ಸೊ ಹಂಗಾಗಿ ಇವಾಗ ಆ ಮಗುಗೆ ಇವಾಗ ಕರೆದು ಓದುವಾಗ ನೀನ್ ಯೂಸ್ ಮಾಡಿದೆ ನಂಗೆ ಗೊತ್ತಾಯ್ತು ಅಂತ ಹೇಳಿ ಆ ಮಗುಗೆ ರೆಡ್ಯೂಸ್ ಮಾಡಿಸ್ಬೇಕು. ಬೈದ್ ಬಿಟ್ರೆ ರೆಡ್ಯೂಸ್ ಆಗಲ್ಲ. ಕರೆದು ನನಗೆ ಗೊತ್ತಾಯ್ತು, ನೆಕ್ಸ್ಟ್ ಟೈಮ್ ಪ್ರಾಮಿಸ್ ಯು ಆರ್ ನಾಟ್ ಡೂಯಿಂಗ್ ಅಂತ ಹೇಳಿ ಮಾಡಿ ಮಕ್ಕಳಿಗೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ ರೆಡ್ಯೂಸ್ ಆಗ್ಲಿ ಅಂತ. ಯಾಕಂದ್ರೆ ಅದ್ರದ್ದು ಎಫೆಕ್ಟ್ ತೀರಾ ಜಾಸ್ತಿ ಇದೆ. ಅವ್ರ ನೆಕ್ಸ್ಟ್ ಜನರೇಷನ್ಸ್ ಆಫ್ ಇಂಜಿನಿಯರ್ಸ್, ಡಾಕ್ಟರ್ಸ್ ಎಲ್ಲ ಹೇಗಾಗ್ಬೇಕು ಮೊಬೈಲ್ ಅಲ್ಲಿ ಹಿಡ್ಕೊಂಡಿದ್ರೆ, ಈ ತರ ಇದ್ರೆ. ಸೊ ಆ ಜನರೇಷನ್ಗೆ ಒಳ್ಳೆ ಡಾಕ್ಟರ್ಸ್ ಬೇಕು, ಒಳ್ಳೆ ಟೀಚರ್ಸ್ ಬೇಕು, ಒಳ್ಳೆಯ ಇಂಜಿನಿಯರ್ಸ್ ಬೇಕು. ಪ್ರತಿಯೊಂದು ಪ್ರೊಫೆಷನ್ ಅವರು ಆ
ಎರಾಗೆ ಆ ಏಜ್ಗೆ ಬೇಕೇ ಬೇಕು. ಸೊ ಅದಕ್ಕೆಲ್ಲ ಮಾಡಕ್ಕೆ ನಾವೆಲ್ಲ ಪ್ರಯತ್ನ ಪಡ್ಬೇಕು. ನೇಬರ್ ಆಗ್ಲಿ, ನಾವು ಚಿಕ್ಕವರಿದ್ದಾಗ ನಮ್ ನೇಬರ್ಸೇ ಹೇಳಿ, ಅಂಕಲ್ ಆಂಟಿ ಏನಾದ್ರು ಬೈದ್ರೇನೋ ತಪ್ಪು ಮಾಡಿದಾಗ ನಮ್ಗೇನು ಅನ್ಸ್ತಾ ಇರ್ಲಿಲ್ಲ. ಈಗ ಯಾರನ್ನ ಪಕ್ಕದ ಮೇಲೆ ನಿಮ್ ಮಗ ತಪ್ಪು ಮಾಡ್ದ ಅಂದ್ರೆ ಮಗುದು ತಪ್ಪಿದ್ರೇನೋ ಅದಕ್ಕೆ ವಾದಿಸ್ಕೊಂಡ್ ಬರ್ತಾರ ಅಪ್ಪ ಅಮ್ಮ. ಅದು ಮಾಡಬೇಡಿ ಅಂತ ಎಷ್ಟೋ ಹೇಳ್ತೀವಿ ನಾವು ಅವ್ರಿಗೆ. ನಮ್ಮ ಮಗು ತಪ್ಪು ಮಾಡ್ದ, ಎಸ್ ಅವ್ನಿಗೆ ಹೇಳಿ ನೀನ್ ತಪ್ಪು ಸರಿ ಮಾಡಿದ್ರೆ ಸರಿ, ಅವ್ನ್ ಮಾಡಿರೋ ತಪ್ಪು. ಅದಕ್ಕೆ ಮಕ್ಕಳೆಲ್ಲ ಹೇಳ್ತೀವಿ, ನೀನ್ ತಪ್ಪು ಮಾಡಿದ್ರೆ ಒಪ್ಕೋ. ಸುಳ್ಳು ಹೇಳ್ಬಿಟ್ಟು ಒಪ್ಕೊಂಡ್ರೆ ಡಬಲ್ ಪನಿಷ್ಮೆಂಟ್, ನೀನ್ ಒಪ್ಕೊಂಡ್ಬಿಟ್ರೆ ಪನಿಷ್ಮೆಂಟ್ ಇಲ್ಲ ಅಂತ. ಸೊ ಆವಾಗ ಏನಾಗುತ್ತೆ, ವೆರಿ ಈಸಿಲಿ ಒಪ್ಕೊಂತಾರೆ. ತಾಯ್ದಿರು ನೋಡು ನೀನ್ ಅಲ್ಲಿ ಹೋಗಿ ಒಪ್ಕೊಂಬೇಡ, ಮ್ಯಾಮ್ ಹತ್ರ ಒಪ್ಕೊಂಡ್ರೆ ನನ್ ಮರ್ಯಾದೆ ಹೋಗುತ್ತೆ ಅಂತ ಅದು ಬಂದು ಹೇಳ್ಬಿಡ್ತಾರೆ ಮಕ್ಳು. ಹಾ ಹಿಂಗ್ ಹೇಳಿದ್ರು, ಯಾಕಂದ್ರೆ ಮಕ್ಳು ಇನ್ನೋಸೆಂಟ್. ನಾನು ಹೇಳ್ದೆ ಅವ್ರಿಗೆ ಒಳ್ಳೆ ದಾರಿ ತೋರಿಸಿ, ತಪ್ಪಿಗೆ ತಪ್ಪು, ಸರಿಗೆ ಸರಿ ಅನ್ನಿ. ಇವಾಗ ನೀವು ತಪ್ಪಿಗೆ ಸರಿ ಅನ್ಬಿಟ್ರೆ ನಾಳೆ ದಿನ ಅವನು ಪ್ರತಿಯೊಂದನ್ನು ದೊಡ್ಡ ತಪ್ಪು ಮಾಡಿದ್ರೇನು ಅವ್ನಿಗೆ ಧೈರ್ಯ ಬರುತ್ತೆ. ಸೊ ಇಲ್ಲಿ ಪ್ರಾಮಿಸ್ ಮಾಡಿದ್ಯಾ ನೀನ್ ಲಾಸ್ಟ್ ಟೈಮ್ ನನ್ಗೆ ಸುಳ್ಳು ಹೇಳಲ್ಲ ಅಂತ, ನಂಗೆ ನಿಜ ಹೇಳ್ಬಿಡು, ಏನಿಲ್ಲ ಪೂರ್ತಿ ಹೇಳ್ಬಿಡ್ತಾರೆ. ಸೊ ನೆಕ್ಸ್ಟ್ ಟೈಮ್ ಇವಾಗ ನಿಜ ಹೇಳಿದ್ಯಾ, ನೋ ಪನಿಷ್ಮೆಂಟ್, ನೆಕ್ಸ್ಟ್ ಟೈಮ್ ಯು ಆರ್ ನಾಟ್ ರಿಪೀಟಿಂಗ್ ದ ಸೇಮ್ ಮಿಸ್ಟೇಕ್ ಅಂತ ಹೇಳಿ ಮಕ್ಳು ತಪ್ಪು ಮಾಡಲ್ಲ. ಅದು ಗಮನದಲ್ಲಿರುತ್ತೆ. ಸುಮ್ನೆ ಅವ್ನು ತಪ್ಪು ಮಾಡ್ದ, ಈ ಸತಿ ನಿಂಗೆ ಹೊಡಿತೀನಿ ಅಂತ ಹೊಡೆದು ಬಿಡಿ, ಜಾಸ್ತಿ ಆಗತ್ತೆ. ಅವನ್ಗೆ ಭಯ ಬರುತ್ತಲ್ಲ, ಆ ಭಯನಲ್ಲೇನೆ ಏನ್ ಪನಿಷ್ಮೆಂಟ್ ಕೊಡ್ತಾರೋ ಏನ್ ಮಾಡ್ತಾರೋ ಭಯನಲ್ಲೇನೆ ಅವಾಗ ಅವ್ನು ಎಕ್ಸ್ಪೆಕ್ಟ್ ಮಾಡಿದಾಗ ಪನಿಷ್ಮೆಂಟ್ ಕೊಡ್ಬಾರ್ದು. ಅವ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ ನಂಗೆ ಹೊಡಿತಾರೆ ಬಡಿತಾರೆ ಎಲ್ಲ ಮಾಡ್ತಾರೆ ಅಂತ ಅವ್ನ ಮೈಂಡಲ್ಲಿ ಹೋಗಿರತ್ತೆ, ಆ ಪ್ರೋಸೆಸ್ ಆಗೋಗಿದೆಯಲ್ಲ. ಅವಾಗ ಅವ್ನು ಕೂತ್ಕೊಂಡು ದಿಸ್ ಇಸ್ ದ ಲಾಸ್ಟ್, ನೆಕ್ಸ್ಟ್ ಯು ಆರ್ ನಾಟ್ ಡೂಯಿಂಗ್ ದಿಸ್ ಅಂತ ಹೇಳಿ ಅವಾಗ ಇಮಿಡಿಯೇಟ್ ಆಗಿ ಹ್ಯಾಬಿಟ್ಸ್ ಬಿಟ್ಬಿಟ್ಟು ಚೇಂಜಸ್ ಬಂದ್ಬಿಡುತ್ತೆ. ಅವ್ನ ಲಾಸ್ಟ್ ಟೈಮು ನೀನ್ ಮಾಡಿದೆ, ಇವಾಗನು ಮಾಡಿದ್ಯಾ ಅಂತ ಹೊಡಿಕೊಡ್ದು. ಲಾಸ್ಟ್ ಟೈಮ್ ಮಿಸ್ಟೇಕ್ ಇಸ್ ಓವರ್. ಅವ್ರು ತಿರ್ಗಾ ತೆಗೆದ್ರೇನೋ ಐ ಹ್ಯಾವ್ ಫರ್ಗಾಟನ್, ಐ ಥಾಟ್ ಯು ಆರ್ ಎ ಗುಡ್ ಬಾಯ್, ದೆನ್ ವೈ ಡಿಡ್ ಯು ರಿಪೀಟ್ ಇಟ್. ಅವಾಗ ಲಾಸ್ಟ್ ಟೈಮ್ದು ನಮಗೆ ಗೊತ್ತಿರುತ್ತೆ. ಮಕ್ಕಳ ಮುಂದೆ ನಾವು ಹೇಳ್ಬೇಕು, ಐ ಹ್ಯಾವ್ ಫರ್ಗಾಟನ್, ಐ ವಿಲ್ ನಾಟ್ ರಿಮೆಂಬರ್ ಇಟ್. ನಮ್ಗೆ ಜ್ಞಾಪಕ ಇರುತ್ತೆ ಅವ್ನು ಏನ್ ಮಾಡ್ದ, ಬಟ್ ಸ್ಟಿಲ್ ಅವ್ನಿಗೆ ಹೇಳ್ಬೇಕು, ಐ ಹ್ಯಾವ್ ಫರ್ಗಾಟನ್ ಇಟ್ ಮ್ಯಾನ್, ಐ ಡೋಂಟ್ ರಿಮೆಂಬರ್, ವೈ ಡಿಡ್ ಯು ರಿಮೆಂಬರ್, ವೈ ಡಿಡ್ ಯು ಡೂ ದ ಸೇಮ್ ಮಿಸ್ಟೇಕ್. ನೆಕ್ಸ್ಟ್ ಟೈಮ್ ಯು ಆರ್ ನಾಟ್ ಗೋಯಿಂಗ್ ಟು ಡೂ. ಆಲ್ರೆಡಿ 2 chances, ಥರ್ಡ್ ಚಾನ್ಸ್ ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್ ಅಂದ್ರೆ ಆ ಥರ್ಡ್ ಚಾನ್ಸ್ಗೆ ಕೊಳ್ಳೇಬಾರ್ದು ಅಂತ ಪ್ರಾಮಿಸ್ ಮಾಡಿ ಅವನ ಮಿಸ್ಟೇಕ್ ಮಾಡಲ್ಲ, ಕರೆಕ್ಷನ್ ಮಾಡ್ಕೊಂಡು ಹೋಗ್ತಾನೆ. ಬೇರೆಯವ್ರು ಯಾರ ಮಾಡಿದ್ರೇನು ಅವ್ರಿಗೆ ನೀನ್ ಬುದ್ಧಿ ಹೇಳೋಂಗ್ ಆಗ್ಬೇಕಲ್ವಾ, ನಾನ್ ಹೀಗೆ ಎಕ್ಸ್ಪೆಕ್ಟ್ ಮಾಡ್ದೆ ಅಂತ ಹೇಳಿ ಅವ್ನ ಆ ತಪ್ಪು ಮಾಡ್ತಾ ಇರುವಾಗ ಅವ್ನು ಹಿ ವಿಲ್ ಗೋ ಟೆಲ್ ದೆಮ್ ದಿಸ್ ಇಸ್ ರಾಂಗ್, ಮ್ಯಾಮ್ ವಿಲ್ ನಾಟ್ ಲೈಕ್ ಇಟ್ ಹೇಳ್ಬಿಟ್ಟು ತಿರ್ಗಾ ನಿಂಗೆ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂದ್ರೆ ಬಂದ್ ಹೇಳು ಅಂದಾಗ ಬಂದ್ ಹೇಳ್ಬಿಡ್ತಾರೆ ಮಕ್ಕಳು. ಮ್ಯಾಮ್ ಹಿ ಇಸ್ ಗೋಯಿಂಗ್ ಇನ್ ಅ ರಾಂಗ್ ಪಾತ್, ಐ ಟೋಲ್ಡ್ ಹಿಮ್ ಬಟ್ ಸ್ಟಿಲ್ ಹಿ ಇಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅಂದ್ಬಿಟ್ಟು ಓಕೆ ಐ ವಿಲ್ ಮೇಕ್ ಹಿಮ್ ಅಂಡರ್ಸ್ಟ್ಯಾಂಡ್. ಅವಾಗ ಏನಾಗುತ್ತೆ, ಆ ಮಕ್ಳು ತಪ್ಪದಾರಿಗೆ ಹೋಗೋದು ಮಕ್ಕಳೇ ಬಂದು ಹೇಳ್ಬಿಡ್ತಾರೆ. ಅವ್ರಿಗೆಲ್ಲ CBI ಅಂತ ಇಟ್ಟಿದ್ದೀವಿ ಹೆಸರು. CBI ಆಫೀಸರ್ಸ್ ಇಟ್ಟಿದ್ದೀನಿ ಫುಲ್ ಏರಿಯಾನಲ್ಲಿ, ಅಂಡ್ ಆಲ್ ದ ಸ್ಟೂಡೆಂಟ್ಸ್ ಆರ್ ಮೈ ಸ್ಟೂಡೆಂಟ್ಸ್. Whenever they see, they all love the school so much. So whenever they see you doing something mistake, they will not be knowing you. They know the uniform, no? They know Oriental school. Immediately ಕ್ಲಿಕ್ ಆಗಿ ಫೋಟೋ ಬಂದ್ಬಿಡತ್ತೆ. ಅದರಿಂದ ಏನಾಗತ್ತೆ, ಅಂಡ್ ಹಳೆ ಸ್ಟೂಡೆಂಟ್ಸ್ ಬರ್ತಾರಲ್ಲ ಅವರೆಲ್ಲ ಬಂದಾಗ ಹೇಳ್ತೀನಿ, ದಿಸ್ ಮೈ ಸನ್, ಹಿ ಸ್ಟಡಿಡ್ ಹಿಯರ್ ಅಂಡ್ ವೆಂಟ್ ಅಂದಾಗ ಅವ್ರ ಬ್ಯಾಚ್ ಎಲ್ಲ ಹೇಳೋಗ್ತಾರೆ. ಅವಾಗ ಇವರೆಲ್ಲ ಹುಟ್ಟಿರ್ತಾರೋ ಇಲ್ವೋ. ಅದಾದ್ಮೇಲೆ ಅವ್ರಿಗೆ ಏನ್ ಭಯ ಅಂತಂದ್ರೆ, ಮೊನ್ನೆ ಒಂದು ಫೋಟೋಗ್ರಾಫ್ ಬಂದ್ಬಿಡ್ತು. ಬಂದಿದ ತಕ್ಷಣ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದಾಳೆ, ಯಾಕಂದ್ರೆ ನನ್ಗೆ ಬಸ್ ಸ್ಟಾಪ್ ಅಲ್ಲಿ ಹುಡುಗಿರ್ ನಿಂತ್ಕೊಳೋದು ನಂಗೆ ಇಷ್ಟ ಇಲ್ಲ. ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ದಾಳೆ, ಅವ್ನ್ ಕ್ಲಾಸ್ ಮೇಟ್ ಸ್ಕೂಟರ್ ತಗೊಂಡೋಗಿದ್ದಾನೆ. ಆ ಫೋಟೋ ನಂಗೆ ಬಂದ್ಬಿಡ್ತು. ನಾನು ಹೇಳ್ದೆ, ನೋಡು ನನ್ನ ಮೊಬೈಲ್ ಬಂತು. ಮ್ಯಾಮ್ ಹೌ ಡಿಡ್ ಯು ಗೆಟ್? ಐ ಟೋಲ್ಡ್ ಯು, ಐ ಹ್ಯಾವ್ ಗಾಟ್ ಆಲ್ CBI ಆಫೀಸರ್ಸ್ ಥ್ರೂಔಟ್ ದ ಏರಿಯಾ. ಅದ್ ನೋಡಿದ ತಕ್ಷಣ, ನೋ ಮ್ಯಾಮ್, ಜಸ್ಟ್ ಫಾರ್ 2 minutes he was telling I'll drop you. You had told no not to go with the classmate also on the bus. So I was telling him no man, ಒಂದೇ ಕ್ಲಾಸ್. ಬಸ್ ಸ್ಟಾಪ್ ಅಲ್ಲಿ ಏನ್ ಇವ್ರದ್ದು ನಾಟಕ ಏನಿದೆ, ಸ್ಕೂಲ್ ಒಳಗಡೆ ಮಾಡೋ, ಮಾತಾಡೋ, ನನ್ ಮುಂದೆ ಮಾಡೋ. ಅಲ್ಲಿ ಆಚೆ ನೋಡಿದವ್ರು ಏನ್ ಅನ್ಕೊಂತಾರೆ ಅಂತ ಅಂದ್ಬಿಟ್ಟು ಮಾಡಿದ್ದು, ಅದ್ ನಂಗೆ ಫೋಟೋ ಬಂದ್ಬಿಡ್ತು. ಅವಾಗ ನಿಜ ಹೇಳ್ಬಿಟ್ಟು ನೆಕ್ಸ್ಟ್ ಟೈಮ್ ಐ ವಿಲ್ ನಾಟ್. ಅವ್ನಿಗೂ ಹೇಳ್ದೆ, ನೋಡು ಹುಡುಗಿಗೆ ಮಾನ ಮರ್ಯಾದೆ ಹೋಗಲ್ಲ, ನಾಳೆ ಇನ್ನೊಂದ್ ಮನೆಗೆ ಹೋಗ್ಬೇಕಾಗಿರೋದು, ಹಾಗೆ ಮಾಡ್ಬೇಡ ಅಂದ್ರೆ. ಆ ಚಿಕ್ಕ ವಯಸ್ಸಿಗೆ ಗಾಡಿ ಎಲ್ಲ ಕೊಟ್ಬಿಟ್ಟಿದಾರ. ಈಗ ಈಗ 10th ಕೊಟ್ಬಿಡ್ತಾರೆ. ದೂರ ಇದೆ ಅಂತ ಅಂದ್ಬಿಟ್ಟು ತಾಯ್ದಿರೇ ಕೊಟ್ಬಿಡ್ತಾರೆ. ದೂರ ಇದಾರೆ ಅಂತ ಅಂದ್ಬಿಟ್ಟು ಮೊಬೈಲ್ ಕೊಡ್ತಾರೆ. ಯೂಸಸ್ ಆಫ್ ಮೊಬೈಲ್, ಮಿಸ್ಯೂಸ್ ಆಫ್ ಮೊಬೈಲ್. ಯೂಸ್ ಮಾಡೋ ಮಕ್ಕಳು ಸರಿಯಾಗಿ ಯೂಸ್ ಮಾಡ್ತಾರೆ, ಮಿಸ್ಯೂಸ್ ಮಾಡೋ ಮಕ್ಕಳು ಮಿಸ್ಯೂಸ್ ಮಾಡ್ತಾರೆ.
ಎಷ್ಟೋ ಜನ ಇವಾಗ ಸ್ಕೂಲ್ಗೂ ತರ್ತಾರೆ ಮೊಬೈಲ್. ಹೇಳಿರೋದೇನಂದ್ರೆ ಹ್ಯಾಂಡ್ ಓವರ್ ಇನ್ ದ ಆಫೀಸ್, ಇಲ್ಲಾಂದ್ರೆ HM ಹತ್ರ ಕೊಟ್ಬಿಡಿ. HM ಹತ್ರ ತಗೊಂಬಂದ್ ಕೊಟ್ಬಿಡ್ತಾರೆ. ಹೋಗುವಾಗ ಆನ್ ಮಾಡಿ ಪೇರೆಂಟ್ಸ್ಗೆ ಕನೆಕ್ಟ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಯೂಸಸ್ ಹೆಲ್ತಿ ಯೂಸಸ್ ಇರಬೇಕು, ಅನ್ಹೆಲ್ತಿ ಯಾಕಂದ್ರೆ ಈಗ ತುಂಬಾ ದೂರ ಇದ್ದಾರೆ ಪೇರೆಂಟ್ಸ್, ಮಕ್ಕಳಿಗೆ ಮಾತಾಡ್ಬೇಕು. ಸ್ವಲ್ಪ ಪೇರೆಂಟ್ಸ್ ನನ್ ಮಗನ್ ಕೈನಲ್ಲಿ ಆಪಲ್ ಫೋನ್ ಇಲ್ಲ ಅಂದ್ರೆ ಹೇಗೆ, ನನ್ ಮಗು ಕೈನಲ್ಲಿ ಆಂಡ್ರಾಯ್ಡ್ ಫೋನ್ ಇಲ್ಲ ಅಂದ್ರೆ ಹೇಗೆ, ನನ್ ಮಗ ಹೇಳ್ದ ಅಂತ 21 lakhs ಕೊಟ್ಟು ಗಾಡಿ ತಗೊಂಡಿದ್ದಾರೆ. ಹೇಳಿದೆ ಗಾಡಿ ತಗೊಂಬೇಡ ಅಂತ ನಾನು ಹೇಳಿಲ್ಲ ನಿಮ್ಗೆ. ಅವ್ನ್ಗೀಗ್ಲೇ ಇಲ್ಲ, ಅವ್ನ್ ಗಾಡಿ ಬಂದ್ಬಿಟ್ಟಿರೋದು ಇವನ್ ಆಲ್ರೆಡಿ ವೆರಿ ನಮ್ಮಪ್ಪ ಹತ್ರ 21 lakhs ಗಾಡಿ ಇದೆ ಆತರ ಬಂದ್ ಅದೊಂದು ಪ್ರೆಸ್ಟೀಜ್ ಇಶ್ಯೂ ಬಂದ್ಬಿಡುತ್ತೆ. ನಾನು ಹೇಳ ನಿನ್ ತಲೆನಲ್ಲಿ ಎಷ್ಟು ಬುದ್ಧಿ ಇದೆ ಅದ್ ಹೇಳು ನನ್ಗೆ ಅಂತ. ನೀನ್ ರೌಡಿ ಆಗ್ಬೇಕಂದ್ರೆ ಓದ್ಬೇಡ, ನಂದು ಪಾಲಿಸಿ ಮುಂಚೆ ರೌಡಿ ಆಗ್ಬೇಕು ಓದ್ಬೇಡ, ನೀನ್ ಒಳ್ಳೆ ಮನುಷ್ಯ ಆಗ್ಬೇಕಂದ್ರೆ ಓದ್ಬೇಕು. ಎಷ್ಟೇ ದುಡ್ಡಿರ್ಲಿ ಏನೇ ಇರ್ಲಿ, ನನ್ನ ಹತ್ರ ಅಷ್ಟಿದೆ, ನಿನ್ನ ಹತ್ರ ಅಷ್ಟಿದೆ ಅಂದ್ರೆ ನನ್ನ ಹತ್ರ ಅಷ್ಟಿಲ್ಲ, ನಿನ್ನ ಹತ್ರ ಇರೋದೆಲ್ಲ ತಗೊಂಡ್ಬಿಟ್ಟು ಎಲ್ಲ ಮಕ್ಳಿಗೆ ಹಂಚ್ಬಿಡ್ತೀನಿ ಅಂತಂದ್ಬಿಟ್ಟು ಹೇಳೋದು ಅವ್ನಿಗೆ. ಅವ್ನ್ ಕೊಬ್ಬಿಳಿಸ್ಬೇಕು. ಅವಾಗ ಏನು ಭಯನಲ್ಲಿ ಓದ್ತಾನೆ ಬರೀತಾನೆ, ಆಮೇಲೆ ಬುದ್ಧಿ ಬಂದ್ಮೇಲೆ ಸುಮ್ನಾಗ್ತಾನೆ. ಹೇಳ್ದೆ ಇಲ್ಲಾಂದ್ರೆ ನಿಮ್ಮ ಅಪ್ಪಂಗೆ ಹೇಳ್ತೀನಿ ತಗೊಂಬಂದ್ ಆ ಗಾಡಿ ನನ್ ಮನೆ ಮುಂದೆ ನಿಲ್ಸು, ಆ ಗಾಡಿನಲ್ಲಿ ನಾನ್ ಓಡಾಡ್ತೀನಿ, ನಿಮ್ಮಪ್ಪ ನನ್ ಸ್ಕೂಟರ್ ತಗೊಂಡ್ ಓಡಾಡ್ಲಿ. ಅವ್ರಿಗೇನಂದ್ರೆ ಗಾಡಿ ಎಲ್ಲ ಇಟ್ಕೊಂಡ್ರೆ ವೆಲ್ತಿ ಇದು ಅಂತ, ಅವ್ರಿಗೆ ಮೇನ್ ಆಕ್ಚುಲಿ ನಾಲೆಜ್ ಇದ್ರೇನೆ ವೆಲ್ತ್. ಮಕ್ಳಿಗೆ ಏನಂತಂದ್ರೆ ಅವ್ರಿಗೆ ಮುಂಚೆಯಿಂದನೇ ನಾನು ಹೇಳೋದಿದ್ದು ಒಂದೇ, ಸಿ ಯು ಕ್ಯಾನ್ ಅರ್ನ್ ಎನಿ ಅಮೌಂಟ್ ಆಫ್ ಮನಿ, ದಟ್ ಇಫ್ ಇಟ್ ಈಸ್ ಲಾಸ್ಟ್ something is lost. When you have education, if you lose your certificates also, your knowledge will not be lost. You can go earn and you can multiply your money. ಮುಂಚೆಯಿಂದನೂ ಇದೆ ಹೇಳೋದು. ಸೊ ಈಗ್ಲೂ ಅದೇ ಹೇಳ್ತಾ ಇದೀನಿ ಅವ್ರಿಗೆ. ಅದ್ರಲ್ಲಿ ಯಾರ್ಯಾರು ಹೆಂಗ್ ಯೂಸ್ ಮಾಡ್ಕೊಂತಾರ ಹಾಗಾಗಿ ಸಿಟಿಸನ್ಸ್ ಆಗ್ತಾರೆ. ಅಡಾಪ್ಟ್ ಮಾಡ್ಕೋಬೇಕು. ಅಡಾಪ್ಟ್ ಮಾಡ್ಕೊಂಡು ಗೋಲ್ ಇಟ್ಟಿರೋ ಮಕ್ಳೆಲ್ಲ ತುಂಬಾ ಜನ ಆಚೆ ಹೋಗಿದ್ದಾರೆ, ಒಳ್ಳೊಳ್ಳೆ ಪ್ಲೇಸ್ಮೆಂಟ್ಸ್ ಅಲ್ಲಿ ಇದ್ದಾರೆ. ಆಮೇಲೆ ಅವ್ರಿಗೆ ಹೆಲ್ಪಿಂಗ್ ನೇಚರ್ ಇರ್ಬೇಕು. ಯಾರೆಲ್ಲ ಹೋಗ್ರೇನು ಜೆನ್ಯೂನ್ ಆಗಿರೋರ್ಗೆ ಹೆಲ್ಪ್ ಮಾಡ್ಬೇಕು. ಸೊ ಜೆನ್ಯೂನ್ ಆಟೋಮೆಟಿಕ್ ತುಂಬಾ ಮಕ್ಳು ಮಾಡ್ತಾ ಇದ್ದಾರೆ. ಹೈ ಪೋಸ್ಟ್ ನಲ್ಲಿ ಇರೋರೆಲ್ಲ ಏನ್ ಮಾಡ್ತಾರೆ ನೋಡ್ಕೊಂಡು ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಇಲ್ಲಿ ಅವ್ರ ಸ್ಕೂಲ್ ಮಕ್ಳು ಬಂದ್ರು ಇದು ಅಂತಂದ್ರೆ ಅವ್ರ ಕೆಪಾಸಿಟಿ ನೋಡ್ಕೊಂಡು ಅವ್ರವ್ರಿಗೆ ಹಂಗಂಗೆ ಪುಷ್ ಮಾಡಿ ದೇರ್ ಆಲ್ ಇಂಟು ವೆಲ್ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇದ್ದಾರೆ ಮಕ್ಕಳು. ನಮ್ಮ ಹತ್ರ ಓದಿರೋ ಮಕ್ಕಳೆಲ್ಲ ಆಲ್ಮೋಸ್ಟ್ ವೆಲ್ ಸೆಟೆಡ್. ಮೆನಿ ಆರ್ ಟೀಚರ್ಸ್, ಮೆನಿ ಆರ್ ಲೆಕ್ಚರರ್ಸ್, ಸಮ್ ಆರ್ ಡಾಕ್ಟರ್ಸ್, ಮೋಸ್ಟ್ ಆಫ್ ದೆಮ್ ಆರ್ ಇಂಜಿನಿಯರ್ಸ್ ಇದ್ದಾರೆ. ತುಂಬಾ ಇಂಜಿನಿಯರ್ಸ್ ಆಚೆ ಹೋಗಿ ಓದ್ಕೊಂಡ್ ಬಂದಿದ್ದಾರೆ. ನಿಮ್ ಗೈಡೆನ್ಸ್ ಅಷ್ಟು ಪವರ್ಫುಲ್ ಆಗಿದೆ ಅಂತ ನಾವು ಹೇಳ್ಬೋದು. ಅದ್ರ ಜೊತೆಗೆ ಮಕ್ಳು ಅಡಾಪ್ಟ್ ಮಾಡ್ಕೊಂಡ್ರೇನೆ ಅಲ್ಲಮ್ಮ, ಅವ್ರು ಅಡಾಪ್ಟ್ ಮಾಡ್ಕೊಂಡ್ರೇನೆ ಆದಷ್ಟು ಮಕ್ಳು. ಸಾಕಷ್ಟು ಶಾಲೆಯಲ್ಲಿ ಈ ತರ ಒಂದು ಕಟ್ಟುನಿಟ್ಟಾದ ಒಂದು ನಿಯಮ ಎಲ್ಲೂ ನೋಡಿಲ್ಲ ನಾನು. ಆಕ್ಚುಲಿ ನಿಜ ಹೇಳ್ಬೇಕಾದ್ರೆ ನಾನು ಇಲ್ಲಿ ಎಲ್ಲ ಅನ್ಕೊಂತಾರೆ ಕಟ್ನಿಟ್ ಇಲ್ಲ ಅಂತ. ಇಲ್ಲಿ ಸ್ಮಾಲ್ ಥಿಂಗ್ಸ್ಗೆ ಕಟ್ನಿಟ್ ಜಾಸ್ತಿ ಮಾಡ್ತೀನಿ ನಾನು. ಮ್ಯಾನರಿಸಮ್ಗೆ, ಆಮೇಲೆ ಡಿಸಿಪ್ಲಿನ್ಗೆ ಆ ಟೈಮ್ನಲ್ಲಿ ಅದ್ ಮಾಡ್ಬೇಕು. ಈಗ ನಂಗೆ ಕೋಪ ಬಂದಿದೆ, ಇವಾಗ ನೀನ್ ಏನ್ ಮಾಡಿದ್ರೇನು ಇಲ್ಲ ಅಂದ್ರೆ ಅವ್ನಿಗೆ ಆ ಎಮೋಷನ್ ಗೊತ್ತಿರ್ಬೇಕು. ಕೋಪ ಬಂದಾಗ ಹೇಗೆ ಇದ್ ಮಾಡ್ಬೇಕು. ಸೊ ಈಗ ಮ್ಯಾಮ್ಗೆ ಕೋಪ ಬಂದಿದೆ, ನಾನ್ ಮಾಡಿರೋ ತಪ್ಪು, ಮುಂಚೆನೆ ಅವ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನನ್ನ ಆಫೀಸ್ ಬಂದಿರ್ತಾನೆ. ಆಗ ಬಂದಾಗ ಅವ್ನ್ ಮಾಡಿರೋದನ್ನ ಎಕ್ಸ್ಪ್ಲೇನ್ ಮಾಡಿ ನಿಜ ಅವ್ರು ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಈ ತರ ಮಾಡೋದ್ ತಪ್ಪು ಅಂತ ರಿಯಲೈಸ್ ಮಾಡಿ ಕಳ್ಸ್ಬಿಟ್ರೆ ಮೋಲ್ಡ್ ಆಗ್ಬಿಡ್ತಾರೆ. ಅದೇ ಕಷ್ಟ ಇರೋದು. ಕೂಡ್ಸಿ ಮಾಡಿ ಮಾಡಿಸ್ಬೇಕಾಗಿರೋದು ಕಷ್ಟ. ಅವಾಗ ಬರೀ ಹೋಮ್ವರ್ಕ್ ಆಗಿಲ್ಲ ಇದ್ದಾಗಿಲ್ಲ ಅಂತ ಪೇರೆಂಟ್ಸ್ ನೋಡ್ತಾರೆ. ನಮ್ಗೇನಂದ್ರೆ ಅವ್ನ್ ಒಳ್ಳೆ ಮನುಷ್ಯ ಆಗಿ ಟರ್ನ್ ಆದ್ನ ಇಲ್ಲ, ಅವ್ನ ಒಳ್ಳೆ ತನಕ್ಕೆ ಟರ್ನ್ ಆಗಿದ ತಕ್ಷಣ ಆಟೋಮೆಟಿಕ್ ಓದ್ಕೊಂತಾರೆ. ಹೌದು, ನೀವ್ ಹಿಂದೆ ಬೀಳೋದೇ ಬೇಕಾಗಿಲ್ಲ. ಆ ಟರ್ನಿಂಗ್ ಪಾಯಿಂಟ್ ವರ್ಗೂ ಅವ್ರಿಗೆ ಕುದುರೆ ಲಗಾಮ್ ಹಿಡ್ಕೊಂಡಿರ್ಬೇಕು. ಅಂದ್ರೆ ಎಲ್ಲಾ ಪ್ರಿನ್ಸಿಪಲ್ಸ್ ಈ ತರ ಒಂದು ಯೋಚನೆ ಮಾಡಿದ್ರೆ ಎಲ್ಲಾ ಶಾಲೆಯಲ್ಲೂ ಒಳ್ಳೇದು ಅಂತ ನನ್ಗೆ ಅನ್ಸುತ್ತೆ. ಎಲ್ಲಾ ಶಾಲೆಯಲ್ಲೂ ಈ ತರ ಒಂದು ಕಟ್ಟುನಿಟ್ಟಾದ ಈಗೆಲ್ಲ ಆಕ್ಟಿವಿಟೀಸ್ ಓರಿಯೆಂಟೆಡ್, ಬೇರೆ ಅಡ್ವರ್ಟೈಸ್ಮೆಂಟ್ ಓರಿಯೆಂಟೆಡ್ ಅಂತ ಎಲ್ಲರೂ ಹೋಗ್ತಾ ಇರೋದ್ರಿಂದ ಸೊ ಮೇಲೆ ತೋರ್ಸ್ಬೇಕಾಗತ್ತೆ. ಆದಷ್ಟು ಮಕ್ಕಳದು ಆಕ್ಟಿವಿಟಿ ಅಂತ ಹೊಟ್ಟೋಗ್ತಾರೆ. ಕನೆಕ್ಟಿವಿಟಿ ಅಂತ ಇಡ್ಬೇಕನ್ನೋದು ತುಂಬಾ ಕಮ್ಮಿ ಸ್ಕೂಲ್ಸ್ ಅಲ್ಲಿ ನೋಡಕ್ ಬರುತ್ತೆ. ಹೌದು, ಯಾಕಂದ್ರೆ ನಾವು ನೋಡ್ತಾ ಇರುವಂತ ಸ್ಕೂಲ್ಸ್ ಅಲ್ಲೂ ನೀವ್ ಹೇಳ್ದಂಗೆ ಆಕ್ಟಿವಿಟೀಸ್ ಜಾಸ್ತಿ ಇರೋದು.
ಕನೆಕ್ಟಿವಿಟಿ ಕಮ್ಮಿನೇ. ಅಂದ್ರೆ ಅವ್ರು ಏನ್ ಓದ್ತಾ ಇದಾರೆ, ಅವ್ರು ಇವಾಗ ಅಗ್ರೆಸಿವ್ ಬಿಹೇವಿಯರ್ ಇದ್ರೂನು ಯಾಕೆ ಆತರ ಅಗ್ರೆಸಿವ್ ಇಲ್ಲ, ಅದು 10th ಪಾಸ್ ಆದ್ರೂ ಹಂಗೆ ಇರ್ತಾರೆ ಅದು ರಿಲೇಟ್ ಮಾಡ್ತಾ ಇಲ್ಲ ಸ್ಕೂಲ್ಸ್. ಬೇರೆ ಅವ್ರಿಗೆ ರಿಸಲ್ಟ್ಸ್ ಬೇಕು, ಓದ್ಕೊಬೇಕು ಅವ್ನು ಹೋಗ್ತಾ ಇರ್ಬೇಕು. ಹೌದು. ಸೊ ಆ ಮಗುದು ಡೆವಲಪ್ಮೆಂಟ್ ಗೆ ಸ್ವಲ್ಪ ಇದ್ ಮಾಡಿದ್ರೆ, ಸೆಕೆಂಡ್ PUC ಪೇರೆಂಟ್ಸ್ಗೆಲ್ಲ ಹೇಳೋದು, ನಾನು 10th ವರ್ಗೂ ಹಿಡಿದಿದ್ದೀನಿ, ಇನ್2 ವರ್ಷ ನೀವ್ ಹಿಡ್ಕೊಳ್ಳಿ, ಆಮೇಲೆ ಅವ್ನ್ ಚಿನ್ನ. ಆತರ ಪೇರೆಂಟ್ಸ್ ಹಿಡ್ಕೊಂಡವ್ರು ಅವ್ರು ಎಕ್ಸ್ಪೆಕ್ಟೇ ಮಾಡಿರಲ್ಲ. ಅವ್ನ್ ಸೆಕೆಂಡ್ PUC ಮೇಲೆ ಚೇಂಜಸ್ ತೋರಿಸಿದ ತಕ್ಷಣ ನೀವ್ ಹೇಳ್ದಂಗೆನೆ ಮಾಡ್ತಾ ಇದ್ದಾನೆ ಮ್ಯಾಮ್, ಇಷ್ಟು ಒಳ್ಳೆಯವನಾಗ್ಬಿಟ್ಟಿದ್ದಾನೆ ಅಂತ ಬರ್ತಾರೆ. ಅಂದ್ರೆ ಮೇನ್ ಇಟ್ ಇಸ್ ನಾಟ್, ದೇ ಡೋಂಟ್ ನೋ ಹೌ ಟು ಹ್ಯಾಂಡಲ್. ಆ ಟೀನ್ ಏಜ್ ಅಲ್ಲಿ, ಇದ್ರಲ್ಲಿ ಆ ಏಜ್ ಅಲ್ಲಿ ಹೇಗೆ ಹಿಡಿಬೇಕು ಹಾಗೆ ಹಿಡಿದು ಬಿಟ್ರೆ ಮಕ್ಳು ಚೇಂಜ್ ಆಗ್ತಾರೆ. ಅವ್ರು ಪ್ರತಿಯೊಂದಕ್ಕೂ ತಪ್ಪು 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 ಅಂತಂದ್ರೆ ಫ್ರಸ್ಟ್ರೇಟ್ ಆಗ್ಬಿಡ್ತಾರೆ. ಕರೆಕ್ಟ್ ಹೌದು. ತುಂಬಾ ಒಳ್ಳೆಯ ವಿಚಾರವನ್ನು ನಮ್ಮೆಲ್ಲ ವೀಕ್ಷಕರಿಗೂ ತಿಳಿಸ್ಕೊಟ್ಟಿದ್ದೀರಾ. ಮಕ್ಕಳ ಒಂದು ಬೆಳವಣಿಗೆ ಇರ್ಬೋದು, ಅವರ ಆಹಾರ ವಿಚಾರ ಇರ್ಬೋದು, ಹಾಗೆ ಪೋಷಕರು ಯಾವ ರೀತಿ ಪ್ರೀತಿಯನ್ನು ತೋರಿಸ್ಬೇಕು ಮಕ್ಕಳಿಗೆ ಅಂತ ತುಂಬಾ ವಿಚಾರಗಳು ನೀವು ತಿಳಿದಿದ್ದೀರಾ ಅಂತ ನಾನ್ ತಿಳ್ಕೊಂತೀನಿ ವೀಕ್ಷಕರೇ.